GST ಕಡೆಗೆ ನಾವು ಮೊದಲು 18% ಇದ್ದಿದ್ದು ಇವಾಗ 5% ಬಂದಿದೆ. ಟ್ರಂಪ್ ನಮ್ಮ ಮೇಲೆ 50% ಶೇಕಡ ತೆರಿಗೆ ಹಾಕಕ್ಕೂ ನಮ್ಮಲ್ಲಿ GST ಇಳಿಸೋದಕ್ಕೂ ಒಂಥರ ಕಾಕತಾಳೀಯ ಅಂತ ಅನ್ಬೋದು. ನಮ್ಮ ದೇಶದ ಆದಾಯಕ್ಕೆ ಒಂದು 38,000ದಿಂದ 40,000 ಕೋಟಿ, ಅದರಿಂದ 2.5 ಲಕ್ಷ ಕೋಟಿವರೆಗೂ ಚಿನ್ನದ ಬೆಲೆ ಏರಿಕೆ ಮಾತ್ರ ಸ್ವಲ್ಪ ಆತಂಕದ ವಿಷಯ ಆಗಿದೆ. ನೋಡಬೇಕು ಇದು ಮುಂದಿನ ದಿನಗಳಲ್ಲಿ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶುಭಾ ಕೆಬಿ. ನಮ್ಮೊಂದಿಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಲೋಕಶಿಕ್ಷಣ ಟ್ರಸ್ಟ್ನ ಮಾಸಪತ್ರಿಕೆ ಕಸ್ತೂರಿಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ಸೊ ಈಗ ಕಳೆದ 2-3 ದಿನಗಳಿಂದ ದೇಶಾದ್ಯಂತ ಚರ್ಚೆ. ಹೌದು, ಸಂಭ್ರಮ. ಕಳೆದ ವಾರ ಗೌರಿ ಗಣೇಶ ಸಂಭ್ರಮ ಆದ್ರೆ ಈ ವಾರ GST ಸಂಭ್ರಮ. ಇದು ದಸರಾ ಪ್ರಾರಂಭ ಸೆಪ್ಟೆಂಬರ್ 22ಕ್ಕೆ ಇದು ಏನು 22ರಿಂದ ಈ GST ಹೊಸ ನಿಯಮ ಏನಿದೆ ಅದು ಜಾರಿ ಬರುತ್ತೆ. ಹಾಗಾಗಿ ಅದು ನಮ್ಗೆ ಗಿಫ್ಟ್, ದಸರಾ ಗಿಫ್ಟ್, ದೀಪಾವಳಿ ಗಿಫ್ಟ್ ಅಂತೇಳಿ ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿದೆ. ಸೊ ಈ GST ಕಡೆಗೆ ನಾವು ಮೊದಲು 18% ಇದ್ದಿದ್ದು ಇವಾಗ 5% ಬಂದಿದೆ. 5 ಸ್ಲ್ಯಾಬ್ ನಲ್ಲಿ ಇದ್ದಿದ್ದು ಈಗ 3ಕ್ಕೆ ಇಳಿಸಿದ್ದಾರೆ. ಅದು ಒಂದು ಒಳ್ಳೆಯ ಒಂದು ಏನು ವೆಲ್ಕಮ್ ಸ್ಟೆಪ್ ಇದೆ ನಮಗೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲೂ ಜನಸಾಮಾನ್ಯರಿಗೆ ಬಹಳ ಅನುಕೂಲ ಆಗುತ್ತೆ. 8 ವರ್ಷಗಳಿಂದ ಜನರು ಇದ್ರ ಬಗ್ಗೆ ಬಹಳ ಅಸಮಾಧಾನ ಹೊಂದಿದ್ರು. ತುಂಬಾ ದೇಶಾದ್ಯಂತ ಚರ್ಚೆ ನಡೀತಾ ಇತ್ತು. ಏನು ಇಷ್ಟಿಷ್ಟೊಂದು ನಾವು ತಿನ್ನೋ ಉಣ್ಣೋ ವಸ್ತು, ನಾವು ತಗೊಳ್ಳೋ ಔಷಧಿಗಳು, ಪ್ರತಿ ಒಂದ್ರ ಮೇಲೂ ಈ ಪರಿ GST ಹಾಕ್ಬಿಟ್ರೆ ಹೇಗೆ ಅಂತೇಳಿ, ನಾವು ಜನಜೀವನ ಹೇಗೆ ಮಾಡಬೇಕು ಅಂತೆಲ್ಲ ಹೇಳಿ ಬಹಳ ಬಿರುಸಾದ ಚರ್ಚೆ ನಡೀತಾ ಇತ್ತು. ಸೊ ಈಗ ಕೇಂದ್ರ ಸರ್ಕಾರ ಅದರ ಒಂದು ಗಮನದಲ್ಲಿ ಇಟ್ಕೊಂಡು, ಆಮೇಲೆ ಎಲ್ಲ ಹೇಳ್ತಾರೆ ಏನಂತ ಹೇಳಿದ್ರೆ, ನೋಡಿ ಇವಾಗ ಟ್ರಂಪ್ ನಮ್ಮ ಮೇಲೆ 50% ಶೇಕಡ ತೆರಿಗೆ ಹಾಕಕ್ಕೂ ನಮ್ಮಲ್ಲಿ GST ಇಳಿಸೋದಕ್ಕೂ ಒಂಥರ ಕಾಕತಾಳೀಯ ಅಂತ ಅನ್ಬೋದು, ಅಥವಾ ಇಲ್ಲ ಪೂರ್ವ ನಿಯೋಜಿತ ಅಂತ ಅನ್ಬೋದು, ಹೆಂಗೆ ಅಂತ ಎರಡೂ ಇರ್ಬೋದು. ಆದ್ರೆ ಆಗಸ್ಟ್ 15ರಂದು ಪ್ರಧಾನಿ ಮೋದಿ ಅವರು ಕೆಂಪು ಕೋಟೆಯ ಒಂದು ಭಾಷಣದಲ್ಲಿ ಹೇಳಿದ್ರು ಏನಂದ್ರೆ GSTಯನ್ನ ನಾವು ಇದ್ ಮಾಡ್ತೀವಿ ಅಂತ. ಟೈಮಿಂಗ್ ಮಾತ್ರ ಸ್ವಲ್ಪ ಬೇಗ ಆಗಿದೆ, ಯಾಕಂದ್ರೆ ಬಿಹಾರದ ಚುನಾವಣೆನೂ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಇದು ಬಹಳ ಗಮನಾರ್ಹ ಬೆಳವಣಿಗೆ ಅಂತ ಹೇಳ್ಬೋದು. ಮತ್ತೆ ವೆಲ್ಕಮ್ ವಿದ್ಯಮಾನ ಕೂಡ ನಾವು ಇದು ಸ್ವಾಗತಿಸಬೇಕಾದಂಥದ್ದು. ಈಗ ಏನು ಕ್ಯಾನ್ಸರ್ ಚಿಕಿತ್ಸೆಯ ಔಷಧಿಗಳಿಗೆಲ್ಲಾನು ಝೀರೋ ಮಾಡಿದ್ದಾರೆ. ಅದನ್ನ ಆರೋಗ್ಯ ವಿಮೆಗಳಿಗೆ ಮಾಡಿದ್ದಾರೆ, ಇನ್ಶೂರೆನ್ಸ್ಗೆ ಅವರು ನಿಲ್ ಮಾಡಿದ್ದಾರೆ, GST ಇಲ್ಲ. ಆಮೇಲೆ ಬಿ.ಪಿ ಶುಗರ್ ಟ್ಯಾಬ್ಲೆಟ್ಗಳ ಮೇಲಿಂದ ಮಾಡಿದ್ದಾರೆ, ಅದು ಅಷ್ಟೇ. ಯಾಕೆಂತ ಹೇಳಿದ್ರೆ ನೋಡಿ, ಇವಾಗ ಇಂಡಿಯಾ ಇಸ್ ದ ಕ್ಯಾಪಿಟಲ್ ಆಫ್ ಡಯಾಬಿಟಿಕ್ಸ್ ಅಂತ ಹೇಳ್ತೀವಿ ನಾವು. ನಮ್ಮ ದೇಶದಲ್ಲಿ ಸಾಕಷ್ಟು ಮಂದಿ ಇವತ್ತು ಲಕ್ಷಾಂತರ ಮಂದಿ ಇದು ತಗೊಳ್ತಾರೆ. ನೀವು ಪಿಂಚಣಿಯ ನಿಮ್ಮ ಬಹುಪಾಲು ಕೇವಲ ಮೆಡಿಸಿನ್ಗಳಿಗೆ ಹೊಟ್ಟೋದ್ರೆ, ಈ ಡಯಾಬಿಟಿಸ್ ಅನ್ನೋದು ಒಂದು ಪ್ಯಾಕೇಜ್. BP ಇನ್ನ ಅದ್ರ ಜೊತೆಗೆ ಸಾಕಷ್ಟು ಬರುತ್ತೆ ಕಾಯಿಲೆಗಳು. ಸೊ ಅದೆಲ್ಲದಕ್ಕೂ ಇವರು ಮೆಡಿಸಿನ್ ತಗೊಳ್ಳೇಬೇಕು. ಸೊ ಎಷ್ಟು ಅಂತ ಅವರು ಹೊಂದಿಸ್ತಾರೆ ದುಡ್ಡನ್ನ, ಎಲ್ಲಿಂದ ತರ್ತಾರೆ? ಆವಾಗ ಈಗ್ಲಾರು ಒಂದು ವರಮಾನ ಅಂತ ಇರುತ್ತೆ, ಅವಾಗ ಏನೂ ಇರಲ್ಲ ಆದಾಯ. ಎಲ್ಲಿಗೆ ಹೋಗ್ಬೇಕು? ಪಿಂಚಣಿ ಇರೋ ಇದರಲ್ಲಿ ಅವರು ನಿತ್ಯ ಜೀವನ ನೋಡ್ಕೊಳ್ತಾರೋ, ಔಷಧಿ ನೋಡ್ಕೋತಾರೋ, ಈ ಥರದ ಒಂದು ಸಂದಿಗ್ಧ ಪರಿಸ್ಥಿತಿ ಇತ್ತು. ಇದನ್ನ ಇವರು ಕೈಬಿಟ್ಟಿರೋದು, GST ಕೈಬಿಟ್ಟಿರೋದು ತುಂಬಾ ಒಳ್ಳೆಯದು. ಜನಸಾಮಾನ್ಯರಿಗೆ, ವಿಶೇಷವಾಗಿ ಕೆಳಹಂತದ ಒಂದು ಕೆಳ ಮಧ್ಯಮ, ಕೆಳ ವರ್ಗ, ತಳ ಸಮುದಾಯದವರಿಗೆ ಎಲ್ರಿಗೂ ಬಹಳ ಅನುಕೂಲ ಆಗುತ್ತೆ. ಶೈಕ್ಷಣಿಕದಲ್ಲೂ ಅಷ್ಟೇ, ಸ್ಟೇಷನರಿ ಎಲ್ಲ ತಗೊಳ್ಳಿ ಮಕ್ಕಳು, ಇನ್ಮೇಲಿಂದ ಖುಷಿ ಲಬ್ಬರ್ ಅಂತಾರೆ, ಲಬ್ಬರ್ ಅಂತಾರೆ, ಎರೇಸರ್ಗೆ ರಬ್ಬರು, ಸ್ಕೇಲು, ಪೆನ್ಸಿಲ್ಲು, ಅಟ್ಲಾಸು ಎಲ್ಲದ್ರ ಮೇಲೆ GST ತೆಗ್ದಿದ್ದಾರೆ. ಆಮೇಲೆ ಇವಾಗ ಬೆಂಗಳೂರಿನಂತಹ ನಗರಗಳಿಗೆ ಬೇರೆ ಕಡೆಯಿಂದೆಲ್ಲ ಬಂದಿರೋಂತಹ ಈ ಏನು ಒಂಟಿ ಜೀವಿಗಳಿರ್ತಾರಲ್ಲ, ಇವ್ರುಗಳಿಗೆಲ್ಲ ಪಾಪ ತಿನ್ಬೇಕು ಅಂತ ಹೇಳಿದ್ರೆ ಹೋಗಿ ರೆಡಿಮೇಡ್ ಚಪಾತಿ, ರೋಟಿ
ಕಾಕ್ರ ಇವನ್ನೆಲ್ಲ ತರ್ತಿದ್ರು. ಇದ್ರ ಮೇಲೆಲ್ಲ ಟ್ಯಾಕ್ಸ್ ಇತ್ತು. ಸೊ ಈಗ ಅದೆಲ್ಲ ಹೋಗಿದೆ. ಆಮೇಲೆ ಪ್ರೋಟೀನ್ ಯಾವುದು, ಹಾಲಿನ ಉತ್ಪನ್ನ ಅಂತ ಪನ್ನೀರು, ಸೊ ಇದನ್ನ ತೆಗ್ದಿದ್ದಾರೆ. ಇದು ಬಹಳ ಒಳ್ಳೇದು. ಆಮೇಲೆ 40% ಅಲ್ಲಿ ಇದ್ದಂತಹ ಈ ದುಬಾರಿ ಕಾರು ಇವೆಲ್ಲ ಸ್ವಲ್ಪ ಇದಾಗಿದೆ, ಒಪ್ಕೊಳ್ಳೋಣ. ಆದ್ರೆ ಏನಂತ ಹೇಳಿದ್ರೆ ಜರ್ದಾ, ಗುಟ್ಕಾ, ಆಮೇಲೆ ಅದೇ ತಂಬಾಕು ಉತ್ಪನ್ನಗಳು, ಮತ್ತೆ ಡ್ರಿಂಕ್ಸ್, ಬಿವರೇಜಸ್ ಎಲ್ಲ ಹೌದು. ಆಮೇಲೆ ಇದು ಏನು ಬಿವರೇಜಸ್ ಯಾವುದು, ಹಣ್ಣಿನ ಒಂದು ರೆಡಿ ಫ್ರೂಟ್ ಜ್ಯೂಸ್ಗಳು, ಅದು ಅದೇ ಸೋಡಾ ಮಿಕ್ಸ್ ಇರೋಂಥ ಏರೇಟೆಡ್ ಏನೋ ಹೇಳ್ತಾರಲ್ಲ, ಅದು ಇಂಥವಕ್ಕೆಲ್ಲ ಹಾಗೆ ಇದೆ ಅಂದ್ರೆ ಉಳಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದರಿಂದ ಆರೋಗ್ಯ ಹಾಳಾಗುತ್ತೆ. ಹಾಗಾಗಿ ನೀವು ಇದನ್ನ ಕಡಿಮೆ ಮಾಡಿ ಅಂತ ಹೇಳಿ ಇದರಿಂದ ನಮ್ಮ ಇದಕ್ಕೆ ದೇಶಕ್ಕೆ ಅಂದ್ರೆ ನಮ್ಮ ಒಟ್ಟು ಆದಾಯಕ್ಕೆ, ನಮ್ಮ ದೇಶದ ಆದಾಯಕ್ಕೆ ಒಂದು 38,000 40,000 ಕೋಟಿ, ಅದರಿಂದ 2.5 ಲಕ್ಷ ಕೋಟಿವರೆಗೂ ಕೊರತೆ ಬೀಳುತ್ತೆ, ಹೊರೆಯಾಗುತ್ತೆ ಅಂತ ಹೇಳಿನೂ ಒಂದು ಅಂದಾಜಿದೆ. ಈಗಾಗಲೇ ಅಂದಾಜು ಮಾಡಿದ್ದಾರೆ. ಆದರೆ ಏನಪ್ಪ ಅಂತ ಹೇಳಿದ್ರೆ ಯಾವತ್ತೂ ಬಂದು ಇವಾಗ ನೀವು ಕರ್ನಾಟಕದಲ್ಲೇ ನೋಡ್ತಿರ್ಬೋದು, ಈ ಕಡೆ 2,000 ತಿಂಗಳಿಗೆ ಕೊಡ್ತಾರೆ, ಈ ಕಡೆ ಫ್ರೀ ಬಸ್ ಮಾಡಿದ್ದಾರೆ. ಸೊ ಇದಕ್ಕೆಲ್ಲ ಆದಾಯ ಕೊರತೆ ಬಿತ್ತು. ಎಲ್ಲ ಹೆಣ್ಮಕ್ಳು ಹೋಗಿ ಎಲ್ಲ ದೇವಸ್ಥಾನಗಳು ಎಲ್ಲ ಸುತ್ತಾಕ್ತಿದ್ದಾರೆ. ಹಾಗಾಗಿ ಆ ದುಡ್ಡೆಲ್ಲ ಮತ್ತೆ ಸರ್ಕಾರಕ್ಕೇನೆ ಇನ್ನೊಂದು ರೀತಿಯಿಂದ ಸೇರ್ತಾ ಇದೆ, ಪರೋಕ್ಷವಾಗಿ ತಿರುಗಿ ಮತ್ತೆ ಬಂದು ಖಜಾನೆಗೆ ಸೇರ್ತಾ ಇದೆ. ಈ ತರಹ ಖಂಡಿತ ಆಗುತ್ತೆ. ಅಂದ್ರೆ ಕೊಳ್ಳುವ ಶಕ್ತಿ ನಮ್ಗೆ ಜನರಿಗೆ ಸಿಗುತ್ತೆ. ಈ ತರ ಒಂದು ಬೆಲೆ ಕಡಿಮೆ ಇದ್ದಾಗ ಖರೀದಿ ಮಾಡಕ್ಕೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬರ್ತಾರೆ. ಅಲ್ಲಿ 50% ಟ್ಯಾಕ್ಸ್ ಬಿದ್ದಿರೋದ್ರಿಂದ ಅಮೆರಿಕದಲ್ಲಿ ನಮ್ಮ ರಫ್ತುಗೆ ತುಂಬಾ ಹಿಂದೇಟಾದ್ರು, ಅದು ದೇಸಿ ಮಾರುಕಟ್ಟೆನಲ್ಲೇ ಅದು ಖಾಲಿ ಆಗುತ್ತೆ ಆ ಉತ್ಪನ್ನಗಳು ಅನ್ನೋ ಒಂದು ನಿರೀಕ್ಷೆ ಕೂಡ ಇದೆ. ಒಂದು ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ 7 ರಾಜ್ಯಗಳು BJP ಏತರ ಆಡಳಿತ ಬರುವಂಥ 7 ರಾಜ್ಯಗಳು ನಮಗೆ GSTನಲ್ಲಿ ಬಹಳ ಅನ್ಯಾಯ ಆಗಿದೆ. ಸಂಪನ್ಮೂಲ ಹಂಚಿಕೆನಲ್ಲೆಲ್ಲ ನಮಗೆ ತುಂಬ ಕಡಿಮೆ ಆಗಿದೆ. ನಮ್ಮ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡ ಪ್ರಮಾಣದಲ್ಲಿದ್ರು ಅದಕ್ಕೆ ತಕ್ಕಂತೆ ನಮಗೆ ಕೊಡ್ತಾ ಇಲ್ಲ, ರಿಟರ್ನ್ಸ್ ಇಲ್ಲ ಅಂಥೇಳಿ ಕೇಂದ್ರದಿಂದ ಬರೋ ರಾಜಸ್ವದಲ್ಲಿ ತುಂಬ ನಮಗೆ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಕರ್ನಾಟಕ ಸೇರಿದಂತೆ 7 ರಾಜ್ಯಗಳು, ತಮಿಳುನಾಡು, ಕೇರಳ ಎಲ್ಲ ಏನೋ ಒಂದು ಕಂಪ್ಲೇಂಟ್ ಮಾಡ್ತಿದ್ರು. ಇದನ್ನ ಈಗ ಇವ್ರೇನು ಹೇಳ್ತಾರೆ ಅಂದರೆ ಎಲ್ಲ ರಾಜ್ಯಗಳಿಗೂ ಈ ನೀವೇನು ರಿಟರ್ನ್ ಕೊಡಬೇಕಲ್ಲ ನಮಗೆ GST ಪರಿಹಾರನ, ಅದು 5 ವರ್ಷಗಳಿಗೆ, ಇನ್ನೂ 5 ವರ್ಷಗಳಿಗೆ ಎಕ್ಸ್ಟೆಂಡ್ ಮಾಡಿ ಮತ್ತು ಎಲ್ಲರಿಗೂ ಹಂಚಿ, ಎಲ್ಲ ರಾಜ್ಯಗಳಿಗೂ ಹಂಚಿ ಅದನ್ನಂತ ಕಾಂಗ್ರೆಸ್ ಅಧ್ಯಕ್ಷರಾದ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ. ನೋಡಬೇಕು ಏನು ಮಾಡ್ತಾರೆ ಕೇಂದ್ರ ಸರ್ಕಾರ ಅಂತ ಹೇಳಿಬಿಟ್ಟು. ಆದರೆ ಜನಸಾಮಾನ್ಯರಿಗೆ ಅಂದರೆ ಎಸ್ಪೆಷಲಿ ಮಹಿಳೆಯರು, ಇವರು ಬಹಳ ಕುತೂಹಲದಿಂದ ಗಮನಿಸುವಂತಹ ಈ ಚಿನ್ನ ಮತ್ತು ಬೆಳ್ಳಿ ದರ ಇದೆಯಲ್ಲ, ಇದು ಮಾತ್ರ ಸ್ವಲ್ಪ ಏರಿಕೆ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಆತಂಕ ಇದೆ. ಏನಂದ್ರೆ ಎಲ್ಲರಿಗೂ ಒಂದು ತಾಳಿ ಅನ್ನೋದು ಮಾಡಿಸ್ಲೇಬೇಕಲ್ವಾ, ಯಾರಿಗೇ ಆಗಲಿ ಮಂಗಲಸೂತ್ರನೋ. ಇವಾಗ ಮುಸಲ್ಮಾನರ ಸಮೇತ ಕರಿಮಣಿ ಚಿನ್ನದಲ್ಲೇ ಮಾಡಿಸ್ತಾರೆ. ಇವಾಗ ಇವರು ಕ್ರಿಶ್ಚಿಯನ್ ಸಮೇತ ಕ್ರಾಸ್ ಚಿನ್ನದಲ್ಲೇ ಮಾಡಿಸ್ತಾರೆ ಮದುವೆ ಆದ ಹೆಣ್ಮಕ್ಳಿಗೆ. ಹಾಗೆ ನಮ್ಮ ಹಿಂದೂ ಹೆಣ್ಮಕ್ಳುಗಳಿಗಂತೂ ತಾಳಿ ಮಾಡೇ ಮಾಡಿಸ್ತಾರೆ. ಸೊ ಇದಕ್ಕಾದ್ರೂ ಚಿನ್ನ ಬೇಕೇ ಬೇಕಲ್ಲ, ಎಲ್ಲರೂ ಚಿನ್ನ ಕನ್ಸಂಪ್ಷನ್ ಇದ್ದೇ ಇದೆ ಪ್ರತಿಯೊಬ್ಬರಿಗೂ. ಈ ಒಂದು ಬೆಲೆ ಏರಿಕೆ, ಚಿನ್ನದ ಬೆಲೆ ಏರಿಕೆ ಮಾತ್ರ ಸ್ವಲ್ಪ ಆತಂಕದ ವಿಷಯ ಆಗಿದೆ. ನೋಡಬೇಕು ಇದು ಮುಂದಿನ ದಿನಗಳಲ್ಲಿ ಯಾವ ಒಂದು ಟರ್ನ್ ತಗೊಳುತ್ತೆ ಅಂತ ಹೇಳಿ. ಅಂದರೆ 1,00,000 ದಾಟಿ ಇವಾಗ ಅದರದ್ದೊಂದು ಆತಂಕ ತುಂಬ ಜಾಸ್ತಿ ಇದೆ. ಏನು ಮಾಡೋದು ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟಿದೆ. ಅದಕ್ಕೆ ನಾನು ಅವತ್ತು ಹೇಳಿದ್ದೆ, ಮುಂಚೆ ಕೇವಲ ನಮಗೆ 22 ಅಂದರೆ 24 ಅಪರಂಜಿ 22 ಕ್ಯಾರೆಟ್ ಅಂತ ಅನ್ಕೊಂಡೆ, ಇವಾಗ 18, 16, 14 ಇವೆಲ್ಲ ಬಂದ್ಬಿಟ್ಟಿವೆ ಅಂತ ಹೇಳ್ಬಿಟ್ಟು. ಇದು ಸ್ವಲ್ಪ ಆತಂಕದ ವಿಷಯನೇ. ಹೌದು, ನಾವು ಚಿನ್ನ ಬೇಡ ಬೇಡ ಅಂತ ಹೇಳಿದ್ರು ಕೆಲವು ರೀತಿ ರಿವಾಜುಗಳಿದೆಯಲ್ಲ, ಅದಕ್ಕೋಸ್ಕರ ಚಿನ್ನದ ಬಳಕೆ ಇದ್ದೇ ಇರುತ್ತಲ್ಲ. ಸೊ ಇದು ಸ್ವಲ್ಪ ಆತಂಕದ ವಿಷಯ. ಇವಾಗ ಈ GST ಇಳಿಕೆ ಆದಮೇಲೆ ಒಂದು ಚರ್ಚೆ ಏನಾಗ್ತಾ ಇದೆ ಅಂದರೆ, GSTಯನ್ನು ಇಳಿಸಿದ್ರಿ ಓಕೆ, MRP ನೀವೇನಾದ್ರು 1 to double ಮಾಡಿದ್ರೆ ಹೇಗೆ? ಈಗ ಸದ್ಯಕ್ಕೆ ಕಟ್ಟುನಿಟ್ಟಿನ ಸೂಚನೆನ ಕೇಂದ್ರ ಸರ್ಕಾರ ಕೊಟ್ಟಿದೆ.
GST ಏನು ನಾವು ಇದು ಮಾಡಿದ್ದೀವಿ ನೀವು ಅದನ್ನೇ ಫಾಲೋ ಮಾಡಬೇಕು. ಯಾವುದೇ ಕಾರಣಕ್ಕೂ ವ್ಯಾಪಾರಿಗಳಾಗಲಿ ಯಾವುದೇ ಏನು ಉತ್ಪಾದನಾ ಸಂಸ್ಥೆಗಳಾಗಲಿ ಏನನ್ನೂ ಏರ್ಪೇರ್ ಮಾಡೋ ಹಾಗಿಲ್ಲ ಅಂತ ಕಟ್ಟುನಿಟ್ಟಿನ ಒಂದು ಸೂಚನೆ ಕೊಟ್ಟಿದೆ. ಸೊ ಹಾಗಾಗಿ MRP ಮೇಲೆ ಏನೋ ಹೊರ ಬೀಳುವಂಥದ್ದು ಬಹುಶಃ ಇಲ್ಲ. ಆಮೇಲೆ ಅದನ್ನ ನಿಗಾ ವಹಿಸ್ತಾರೆ, ಅದನ್ನ ಕಟ್ಟುನಿಟ್ಟಾಗಿ ಅನುಷ್ಠಾನಗೆ ತಂದಿದಾರೋ ಇಲ್ವೋ, ಅದರಲ್ಲಿ ಏನಾದರೂ ಮೋಸ ಮಾಡಿದಾರ, ಏರ್ಪೇರ್ ಮಾಡಿದಾರ, ಇದನ್ನ ಒಂದು ನಿಗಾ ವಹಿಸೋದಕ್ಕೂ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅಂತ ಹೇಳಿಬಿಟ್ಟು ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಹಾಗೂ ಕೇಂದ್ರ ಹಣಕಾಸು ಇಲಾಖೆ ಕಾರ್ಯದರ್ಶಿಗಳಾದ ಕರ್ನಾಟಕ ಕೇಡರ್ನ ಅಧಿಕಾರಿ ಅರವಿಂದ್ ಶ್ರೀವಾಸ್ತವ ಇವರಿಬ್ಬರು ಅವತ್ತು ನಾನು ಪ್ರೆಸ್ ಮೀಟನ್ನು ಬಹಳ ಲಕ್ಷ್ಯ ಕೊಟ್ಟು ನೋಡಿದ್ರಿಂದ ಅದರಲ್ಲಿ ಅವರು ಅದನ್ನು ಏನು ಭರವಸೆ ನೀಡಿದ್ದಾರೆ. ನೋಡೋಣ. ಸೊ ಅದೇ ಒಟ್ಟಾರೆಯಾಗಿ ಇದೊಂದು ಒಳ್ಳೆಯ ಬೆಳವಣಿಗೆ, ಶುಭ ಸೂಚನೆ ಅಂತಾನೆ ನಾವು ತಗೊಬೋದು. ದೀಪಾವಳಿ ಬಂಪರ್ ಗಿಫ್ಟ್ ಅಂತಾನೆ ಎಲ್ಲರೂ ತಿಳ್ಕೊಳ್ಳೋದು. ದಸರಾ ದೀಪಾವಳಿ ಎರಡಕ್ಕೂ ಆಗುತ್ತೆ. ಹೌದು, ಖಂಡಿತ.